ಮೂರು ಸಂಸ್ಕೃತಿಗಳನ್ನ ಹಳೆ ಶಿಲಾಯುಗ, ಮಧ್ಯಶಿಲಾಯುಗ ಮತ್ತು ನವಶಿಲಾಯುಗ, ಈ ಮೂರು ಸಂಸ್ಕೃತಿ ಓದೋದ್ರಿಂದ ನಮ್ಗೇನು ಗೊತ್ತಾಗುತ್ತೆ? ಈ ಮೂರು ಇದಾವಲ್ಲ, ಹಳೆ ಶಿಲಾಯುಗ, ನವಶಿಲಾಯುಗ, ಸೂಕ್ಷ್ಮ ಶಿಲಾಯುಗ ಅಂತೇಳಿ ಮೂರು ಓದಿದ್ರೆ ನಿಮಗೇನು ಗೊತ್ತಾಗುತ್ತೆ ಅಂತ. ಒಂದು ನಿಮಿಷ. ಎವಲ್ಯೂಷನ್ ಆಫ್ ದಿ ಹ್ಯೂಮನ್ ಕಲ್ಚರ್ ಫ್ರಮ್ ಬಾರ್ಬರಿಸಮ್ ಟು ಸಿವಿಲೈಸ್ಡ್ ಸ್ಟೇಜ್. ಮನುಷ್ಯ ಅನಾಗರಿಕ ಹಂತದಿಂದ ನಾಗರಿಕನಾಗಿ ಹೇಗೆ ಬದಲಾದ ಅನ್ನುವ ಕಥೆಯನ್ನು ಹೇಳುವುದು ಯಾವುದು? ಈ ಶಿಲಾಯುಗ ಸಂಸ್ಕೃತಿ. ಹಾಗಾಗಿದು ಒಂದು ರೀತಿ ಸಿವಿಲೈಸ್ಡ್ ಸ್ಟೇಜ್ ಇದು. ಇದು ನಾಗರಿಕ ಹಂತ. ಮನುಷ್ಯ ಪ್ರಾಣಿ ಹಂತದಿದ್ದವನು ನಾಗರಿಕನಾಗಿ ಬದಲಾದ ಹಂತವನ್ನು ಹೆಂಗೆ ಕರೀತೀವಿ ನಾವು? ದಟ್ ಇಸ್ ಕಾಲ್ಡ್ ಮೆಸೋಲಿಥಿಕ್ ಏಜ್ ಅಂತ ಗುರುತಿಸ್ಕೊಳ್ತೀವಿ. ಒನ್ ಆಫ್ ದಿ ಅರ್ಲಿಯೆಸ್ಟ್ ಡೆವಲಪ್ಮೆಂಟ್ ಇನ್ ಅವರ್ ಹಿಸ್ಟ್ರಿ ಅಂತಂದ್ರೆ ದಟ್ ಇಸ್ ಕಾಲ್ಡ್ ದ ನೇಮ್ ಆಫ್ ದಿ ಮೆಸೋಲಿಥಿಕ್ ಏಜ್, ಅಥವಾ ನಾವು ನಿಯೋಲಿಥಿಕ್ ಏಜ್ ಅಂತ. ನಾಗರಿಕ ಹಂತಕ್ಕೆ ಬದಲಾದ ಹಂತ ಅಂತ ಹಾಕೊಳ್ಳಿ. ಇಲ್ಲಿ ಮನುಷ್ಯ ಕೃಷಿ ಗೊತ್ತಿತ್ತು, ಪ್ರಾಣಿಗಳನ್ನು ಬೇಟೆಯಾಡೋದು ಮಾಮೂಲಿ ಇದ್ರೂ ಕೂಡ ಮನುಷ್ಯನಿಗೆ ಮನುಷ್ಯ ಒಂದ್ ಕಡೆ ಕಾಯಮವಾಗಿ ವಾಸ ಮಾಡ್ತಿದ್ದ. ಒಂದಷ್ಟು ಕೃಷಿ ಆದ್ಮೇಲೆ ಹತ್ತಿಯನ್ನು ಬೆಳೆದ್ಮೇಲೆ ಬಟ್ಟೆಯನ್ನು ಕಲ್ತ್ಕೊಂಡಿದ್ದ ಮೊದಲೆಲ್ಲ. ಸೊ ಹೇಗಿದ್ನೋ ಹಾಗೇ ಇದ್ದ. ಈ ವೇಳೆ ಮನುಷ್ಯ ಸ್ವಲ್ಪ ಅವನಿಗೆ ನಾಚಿಕೆ ಅಂತ ಬಂತು ಅಂತ ಕಾಣಿಸುತ್ತೆ. ಹಂಗಾಗಿ ಬಟ್ಟೆ ಹಾಕೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದ ಈ ವೇಳೆಗೆ. ಯಾಕೆಂತಂದ್ರೆ ನೂಲುವ, ನೇಯುವ ನಾಲೆಡ್ಜ್ ಮನುಷ್ಯನಿಗೆ ಗೊತ್ತಿತ್ತಿಲ್ಲಿ. ಹಾಗಾಗಿ ಇದೊಂದು ಪೂರ್ಣ ಪ್ರಮಾಣದ ಅಂತ ಕುರಿತು ಮಾತನಾಡ್ತೀವಿ. ಓಕೆ, ಬಹಳಷ್ಟು ಸೈಟ್ಸ್ಗಳು ಈ ನಾಗರಿಕತೆಗೆ ಸಂಬಂಧಪಟ್ಟಂತೆ ನಮಗೆ ಸಿಕ್ಕಿವೆ. ಇಂಪಾರ್ಟೆಂಟ್ ಸೈಟ್ಸ್ ಅಂತ ಕೊಡಿ. ಫಸ್ಟ್ ಒನ್, ತೆಕ್ಕಲಕೋಟೆ. ಪ್ರಾಮಿನೆಂಟ್ ಸೈಟ್ಸ್ ಅಂತ ಕೊಡಿ. ಫಸ್ಟ್ ಒನ್, ತೆಕ್ಕಲಕೋಟೆ. ಮೊದಲನೇದು ತೆಕ್ಕಲಕೋಟೆ ಅಂತ ಅರ್ಥ. ತೆಕ್ಕಲಕೋಟೆ ಅಂದ ತಕ್ಷಣ ನಿಮಗೆ ಕಂಡು ಬರೋದು ಬಿಲಾಂಗ್ಸ್ ಟು ದಿ ಪ್ರೆಸೆಂಟ್ ಬಳ್ಳಾರಿ ಡಿಸ್ಟ್ರಿಕ್ಟ್. ಯಾವ ಜಿಲ್ಲೆಗೆ ಸಂಬಂಧಪಟ್ಟಿದೆ? ಬಳ್ಳಾರಿ ಜಿಲ್ಲೆ ಅಂತ ಹಾಕೊಳ್ಳಿ. ತೆಕ್ಕಲಕೋಟೆ ಪ್ರಮುಖವಾದಂಥ ಸ್ಥಳ ಅಂತಂದ್ರೆ ತೆಕ್ಕಲಕೋಟೆ. ಈ ಸ್ಥಳದಲ್ಲಿ ನಮಗೆ ದೊರೆತಿದೆ ಅಂತಂತಂದ್ರೆ ಇಟ್ ವಾಸ್ ಸೆಂಟರ್ ಫಾರ್ ದಿ ಸೊಫಿಸ್ಟಿಕೇಟೆಡ್ ವಾರ್ ಟೂಲ್ಸ್. ಸೊಫಿಸ್ಟಿಕೇಟೆಡ್ ಸ್ಟೋನ್ ಟೂಲ್ಸ್ ಅಂತ ಅರ್ಥ. ಅಂದರ್ಥ ಇಲ್ಲಿ ಸಿಕ್ಕಿರುವಂಥ ಸ್ಥಳಗಳು ಹೆಚ್ಚಿನ ಒಂದು ರೀತಿ ಅಂದ್ರೆ ಪೂರ್ಣ ಪ್ರಮಾಣದ ಅಥವಾ ಪರಿಣಿತ ಆಯುಧಗಳು ಅಥವಾ ಉಪಕರಣಗಳು, ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ತಯಾರಾದಂಥ ಉಪಕರಣಗಳು ಅಂತ ಅರ್ಥ. ಕಂಪ್ಲೀಟ್ ಮಾಡಿಫೈಡ್ ಟೂಲ್ಸ್ ಸಿಕ್ಕಿರೋದು ನಮಗೆ ತೆಕ್ಕಲಕೋಟೆಯಲ್ಲಿ. ನೆಕ್ಸ್ಟ್ ಅನದರ್ ಒನ್, ಟಿ ನರಸೀಪುರ. ಎಲ್ಲಿ ಬರ್ಬೋದು? ಗೆಸ್ ಮಾಡ್ತೀರಾ? ಮೈಸೂರು ಜಿಲ್ಲೆ, ಮೈಸೂರು ಡಿಸ್ಟ್ರಿಕ್ಟ್ ಸಂಬಂಧಪಟ್ಟಿದ್ದು. ಇಲ್ಲಿ ಏನಕ್ಕೆ ಫೇಮಸ್ ಅಂತಂದಿದ್ದು? ರೆಡ್ ಗ್ರೇ ಪಾಟರೀಸ್. ಇದು ಮೈಸೂರು ಡಿಸ್ಟ್ರಿಕ್ಟ್ ಏನ್ ಸಿಕ್ಕಿದೆ ಅಂತಂದ್ರೆ ರೆಡ್ ಗ್ರೇ ಪಾಟರೀಸ್ ಅಂತ ಕೊಡಿ. ಗ್ರೇ ಪಾಟರೀಸ್ ಆರ್ ಫೌಂಡ್ ಹಿಯರ್ ಅಂತ ಅರ್ಥ. ಅಂದ್ರೆ ಕಂಚು ಮಣ್ಣಿನ ಪಾತ್ರೆಗಳು ಇಲ್ಲಿ
ಪತ್ತೆಯಾಗಿವೆ ಅಂತ ಅರ್ಥ. ಅಂದ್ರೆ ಒಂಥರ ಕೆಂಪು ಮಣ್ಣು ಅಂತ ಅರ್ಥ, ತೀರ ಕೆಂಪಲ್ಲ, ಓಕೆ, ಅಂತ ಕೆಂಪು ಮಣ್ಣಿನ ಪಾತ್ರೆಗಳು ನಮಗೆ ಸಿಕ್ಕಿರೋದು ಅಂತಂದ್ರೆ ಈ ಸ್ಥಳದಲ್ಲಿ. ನೆಕ್ಸ್ಟ್ ಅನದರ್ ಒನ್, ತೆಕ್ಕನಕೋಟೆ ಇನ್ನೊಂದು ಮೇಜರ್ ಡೆವಲಪ್ಮೆಂಟ್ ಅಂದ್ರೆ ಇಲ್ಲಿ ನಮಗೆ ಬ್ಲಾಕ್ವೇರ್ ಇಲ್ಲಿ ಸಿಕ್ಕಿದೆ. ಇಲ್ಲಿ ಬ್ಲಾಕ್ವೇರ್ ಪಾಟ್ರೀಸ್ ಆಲ್ಸೋ ಫೌಂಡ್ ಹಿಯರ್. ಇವು ಕಪ್ಪು ಮಣ್ಣಿನ ಮಡಿಕೆ ಕುಡಿಕೆಗಳು. ತೆಕ್ಕಲಕೋಟೆಯಲ್ಲಿ ಕಪ್ಪು ಮಣ್ಣಿನ ಮಡಿಕೆ ಕುಡಿಕೆ ಸಿಕ್ಕಿರೆ ಇವು ಒಂದು ರೀತಿ ನಾವು ಬ್ರಾಂಜರ್ ಆಕಾರದಾಗಿರುವಂಥದ್ದು ಅಂತಾರೆ, ಅಥವಾ ಕೆಂಪು ಉಂಟಾಗುತ್ತೆ, ಅಥವಾ ಮಣ್ಣಿನ ಪಾತ್ರೆಗಳು ಸಿಕ್ಕಿದವೆ. ಎರಡಕ್ಕೂ ಡೆವಲಪ್ಮೆಂಟ್ ಸಿಕ್ಕಿರುವಂಥದ್ದು ಈ ಸಂದರ್ಭದಲ್ಲಿ. ನೆಕ್ಸ್ಟ್ ಅದೇ ತರ ವೀಲ್ ಟೈಪ್ ಆಫ್ ಪಾಟ್ರೀಸ್. ಟೈಪ್ಡ್ ಪಾಟ್ರೀಸ್. ಓಕೆ, ಚಕ್ರಾಕಾರದ ಮಣ್ಣಿನ ಪಾತ್ರೆಗಳು. ಚಕ್ರಾಕಾರದ ಮಣ್ಣಿನ ಪಾತ್ರೆಗಳು ಸಿಕ್ಕಿರೋದು ನಮಗೆ ಅಂತಂದ್ರೆ ವಿಚ್ ಈಸ್ ಫೌಂಡ್ ಅಟ್ ಓಕೆ ರಿವರ್ ಕೃಷ್ಣ ಬೇಸಿನ್. ರಿವರ್ ಕೃಷ್ಣ ಬೇಸಿನ್ ರೀಜನ್ಸ್ ಅಂದ್ರೆ ಕೃಷ್ಣಾ ನದಿಯ ತೀರದ ಪ್ರದೇಶ ಯಾವುದಕ್ಕೆ ಪ್ರಸಿದ್ಧ ಆಗಿದೆ ಅಂತಂದ್ರೆ ಚಕ್ರಾಕಾರದ ಮಣ್ಣಿನ ಆಕೃತಿಗಳು ದೊರಕಿರುವುದು ಈ ಒಂದು ಸ್ಥಳದಲ್ಲಿ. ಯಾಕೆಂದ್ರೆ ಮನುಷ್ಯ ನಾವೇಶದಲ್ಲಿ ಮಣ್ಣಿನ ಪಾತ್ರೆಗಳನ್ನು ಹೆಚ್ಚು ಬಳಕೆ ಮಾಡ್ತಿದ್ದ. ವಿವಿಧ ಬಣ್ಣದ ಮಣ್ಣಿನ ಅಡುಗೆ ಮಾಡೋದಕ್ಕಾಗಿರ್ಬೋದು, ಗೊತ್ತಾಯ್ತಾ, ವಸ್ತುಗಳನ್ನು ಸ್ಟೋರ್ ಮಾಡೋದಕ್ಕಾಗಿರ್ಬೋದು, ಎಲ್ಲದಕ್ಕೂ ನೀರು ಕುಡಿಯೋದಕ್ಕಾಗಿರ್ಬೋದು, ಎಲ್ಲದೂ ಕೂಡ ಮಣ್ಣಿನ ಪಾತ್ರೆಗಳನ್ನು ಬಳಸ್ತಾ ಇದ್ದ. ಆ ಮಣ್ಣಿನ ಪಾತ್ರೆಗಳು ಈ ರೀತಿ ಬೇರೆ ಬೇರೆ ಆಕಾರದಲ್ಲಿ ಸಿಕ್ಕಿರುವಂತಹ ಪ್ರಮುಖ ಸ್ಥಳಗಳು ಅಂತಂದಿವೆಲ್ಲ. ಅಂದರ್ಥ ಮೊದಲ ಮನುಷ್ಯ ಮಣ್ಣಿನ ಪಾತ್ರೆಯನ್ನು ಕಡಿಮೆ ಬಳಕೆ ಮಾಡ್ತಿದ್ದ, ಈ ವೇಳೆಗೆ ಮಣ್ಣಿನ ಪಾತ್ರೆಗಳನ್ನು ಜಾಸ್ತಿ ಬಳಕೆ ಮಾಡ್ತಿದ್ದ ಅನ್ನೋದಕ್ಕೆ ಇವು ಸಿಗುವಂತಹ ಪ್ರಮುಖ ಅಂಶಗಳು ಅಂತ ಅರ್ಥ. ತೆಕ್ಕಲಕೋಟೆ ಇನ್ನೊಂದು ಮೇಜರ್ ಡೆವಲಪ್ಮೆಂಟ್ ಅನ್ನು ಗುರುತಿಸ್ಕೊಳ್ತೀವಿ ಅಂತಂದ್ರೆ ದಟ್ ಇಸ್ ಕಾಲ್ಡ್ ಇದೊಂಥರ ಇಟ್ ವಾಸ್ ಆಲ್ಸೋ ಸೆಂಟ್. ಇವೆಲ್ಲ ಮಾಡ್ತಾ ಇದ್ರು ಅಂತಂದ್ರೆ ಬಹುಶಃ ಈ ಭಾಗದಲ್ಲಿ ಜಾಸ್ತಿ ಜನ ವಾಸ ಮಾಡ್ತಿದ್ರು ಅಂತ ಅರ್ಥ. ಇವೆಲ್ಲ ನವಶಿಲಾಗದಲ್ಲಿ ಜನರ ಮಾಡಿದಂಥ ಪ್ರದೇಶಗಳು ಎಲ್ಲ ಅಷ್ಟು ಕೂಡ ತೆಕ್ಕಲಕೋಟೆ ಆಗಿರೋದು, ಟಿ ನರಸೀಪುರ ಆಗಿರ್ಬೋದು, ಅರ್ಥ ಆಯ್ತಾ, ಕೃಷ್ಣಾ ನದಿಯ ತೀರ ಪ್ರದೇಶ, ಮಲಪ್ರಭಾ ನದಿಯ ತೀರ ಪ್ರದೇಶಗಳು ಇವೆಲ್ಲ ಹೆಚ್ಚು ಜನಸಂದಣಿಯ ಸ್ಥಳಗಳು ಅಂತ ಅರ್ಥ. ಸೊ ದಿಸ್ ಆರ್ ದಿ ಡೆವಲಪ್ಮೆಂಟ್ ಅಬೌಟ್ ದೀಸ್ ಥಿಂಗ್ಸ್. ನೆಕ್ಸ್ಟ್ ಈ ದವಸ ಧಾನ್ಯಗಳನ್ನು ಕೂಡ ಬೆಳೀತಾ ಇರೋದಕ್ಕೆ ನಮಗೆ ಎವಿಡೆನ್ಸ್ ಸಿಕ್ಕಿದೆ. ಎಲ್ಲಿ ಅಂತಂದ್ರೆ ಬರ್ಕೊಳ್ಳಿ. ಓಕೆ, ಮಿಲೆಟ್ಸ್. ಏನು ಮಿಲೆಟ್ಸ್ ಅಂತಂದ್ರೆ ಬೋತ್ ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು. ರಾಗಿ ಮತ್ತು ಜೋಳಕ್ಕೆ ಎರಡು ಕೂಡ ಮಿಲೆಟ್ಸ್ ಅಂತೆಲ್ಲ ಕರೆಯುವಂಥದ್ದು. ಮತ್ತೆ ಸಿರಿಧಾನ್ಯ ಅಂತ ಕರಿತೀವಲ್ವಾ, ಆ ಸಿರಿಧಾನ್ಯಕ್ಕೆ ಪ್ರಮುಖ ಸ್ಥಳ ಅಂತಂದ್ರೆ ಹಳ್ಳೂರು ಅಂತ ಅರ್ಥ. ಎಲ್ಲಿ ಸಿಕ್ಕಿರೋದು? ಹಳ್ಳೂರು. ಕರ್ನಾಟಕದ ಯಾವ ಸ್ಥಳದಲ್ಲಿ ರಾಗಿ ಮತ್ತು ಜೋಳಗಳನ್ನು ಆಯುಧಗಳಲ್ಲಿ ಬೆಳೀತಿದ್ರು ಅಂತ ಪ್ರಶ್ನೆ ಕೇಳಿದ್ರೆ ನಿಮಗೆ ತಕ್ಷಣ ಜ್ಞಾಪ ಬರಬೇಕು ಮಿಲೆಟ್ಸ್ ಅಂತ. ದಟ್ ಈಸ್ ಬಿಲಾಂಗ್ಸ್ ಟು ದಿ ಹಳ್ಳೂರು ಅಂತ ಬರುತ್ತೆ. ಇವೆಲ್ಲ ಇಂಪಾರ್ಟೆಂಟ್ ಸ್ಟೇಜಸ್ ಇನ್ ಕನ್ಸೆಂಟ್ ಫಾರ್ ದಿ ಸೊ ದಿಸ್ ಪೀರಿಯಡ್ ಅಂತ ಅರ್ಥ. ಓಕೆ, ಸೊ ದಿಸ್ ಇಸ್ ದಿ ವೇರಿಯಸ್ ಡೆವಲಪ್ಮೆಂಟ್ಸ್ ಇನ್ ಕನ್ಸೆಂಟ್ ಫಾರ್ ದಿ ನಿಮ್ಮ ಶಿಲಾಯುಗ ಸಂಸ್ಕೃತಿ ಅಂತಂದ್ರೆ ಈ ಥರದೊಂದು ಬೇರೆ ಬೇರೆ ಪ್ರಶ್ನೆಗಳನ್ನ ಕೇಳ್ಬೋದು. ಇದಕ್ಕೆ ನೀವು ನೋಡ್ಕೊಳ್ಳಿ. ಕಳೆದ 10-12 ವರ್ಷದ ಈ ಚಾಪ್ಟರ್ ಬಗ್ಗೆ ಪ್ರಶ್ನೆ ಇಲ್ಲ. 10-12 ವರ್ಷದಿಂದ KPSC ಆಗಲಿ UPSC ಆಗಲಿ ಈ ಚಾಪ್ಟರ್ ಬಗ್ಗೆ ಪ್ರಶ್ನೆ ಬಂದೇ ಇಲ್ಲ. ಪ್ರಶ್ನೆ ಎಂದಲ್ಲಿ ಬಂದಿದೆ? ಸಿಂಧೂ ವೆಲ್ ನಾಗರಿಕತೆಯಿಂದ ಪ್ರಶ್ನೆ ಬಂದಿದೆ. ಆದರೂ ಕೂಡ ಅಕಸ್ಮಾತ್ ನೀವು ಮರ್ತು ಬಿಟ್ಟಿದ್ದೀರಾ ಅಂತ ಅವರು ಜ್ಞಾಪಕ ಮಾಡಿಕೊಂಡ್ರೆ ನಿಮಗೆ ಮಿಸ್ ಆಗೋದು ಬೇಡ ಅಂತೇಳಿ ವಿಷಯಗಳನ್ನು ತಿಳಿಸಿರೋದು.
ಬುಕ್ಸ್ ಆಗಿರುವಂಥ ವಿಷಯಗಳನ್ನ ಸೇರಿಸ್ಕೊಳ್ಳಿ. ಇದನ್ನು ಕೂಡ ಆ್ಯಡ್ ಮಾಡಿಕೊಂಡು ಒಂದು ನೋಟ್ಸ್ ಮಾಡ್ಕೊಳ್ಳಿ. ಆಯಿತಾ? ಸಾಮಾನ್ಯ ಕೇಳಿದ್ರೆ ಒಂದು ಪ್ರಶ್ನೆ ಇರುತ್ತೆ. ವೆರಿ ರೇ ನನಗೆ ಗೊತ್ತಿರೋ ಮಟ್ಟಿಗೆ ಈ ಚಾಪ್ಟರ್ಲಿ ತುಂಬ ಕಡಿಮೆ ಪ್ರಶ್ನೆ ಇರುತ್ತೆ. ಆಯ್ತಾ? ಪ್ರಶ್ನೆ ಬರೋದಲ್ಲ, ಮುಂದಿನ ಹಂತಕ್ಕೆ ಪ್ರಶ್ನೆಗಳನ್ನ ಜಾಸ್ತಿ ಕೇಳ್ತಾರೆ. ಆಯ್ತಾ? ಈಗ ನೆಕ್ಸ್ಟ್ ಹೆಡಿಂಗ್ ಈ ಒಂದು ಪ್ರಮುಖ ಚಾಪ್ಟರ್ ಅಂತಂತಂದ್ರೆ ಇತ್ತೀಚೆಗೆ ಸಾಕಷ್ಟು ರಿಸರ್ಚ್ ಕೂಡ ಆಗಿದೆ. ಅರ್ಥ ಆಯ್ತಾ? ಯಾರಾದರೂ ಗಂಗಾವತಿ ಜಿಲ್ಲೆಯವರಿದ್ದೀರಾ? ಗಂಗಾವತಿ ತಾಲೂಕು, ಕೊಪ್ಪಳ ಡಿಸ್ಟಿಕ್, ಗಂಗಾವತಿ ತಾಲೂಕು, ಕೊಪ್ಪಳ ಜಿಲ್ಲೆಯವರು ಯಾರೋ ಇದ್ದೀರಾ? ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್. ಧೈರ್ಯ ಹೇಳಿ, ನಾವು ಕೊಪ್ಪಳದವರು ಅಂತ ಅಲ್ವಾ? ಹಾಂ, ಏನು ನಿಮ್ಮೂರಿನ ಇತಿಹಾಸ? ಹಿರೇಬೆಣಕಲ್. ಫೈನ್, ಸ್ವಲ್ಪ ಹೇಳ್ತೀರಾ? ಹಾಂ, ಏನು ಸಮಾಧಿ? ಎಂಥ ಸಮಾಧಿ ಅದು? ಶಿಲಾ ಸಮಾಧಿಗಳು, ಕಲ್ಲಿನ ಸಮಾಧಿಗಳು ಅಂತ ಜ್ಞಾಪ ಬರಬೇಕು. ಫೈನ್, ಪರ ನಿಮ್ಮೂರಾಗಿದ್ದಕ್ಕೆ ಒಂಚೂರು ಜ್ಞಾಪಕ ಇದೆ ಅಲ್ವಾ? ಎಸ್, ಫೈನ್. ನಿಮಗೆ ಹಿರೇಬೆಣಕಲ್ ಅಂತ ತಕ್ಷಣ ಕಂಡುಬಾರದು. ಇದು ಗಂಗಾವತಿ ತಾಲೂಕು, ಕೊಪ್ಪಳ ಡಿಸ್ಟ್ರಿಕ್ಟ್. ಕರ್ನಾಟಕದಲ್ಲಿ ಇದನ್ನ ಪ್ರಮುಖ ಸ್ಥಳ ಅಂತ ನಾವು ಪತ್ತೆ ಮಾಡಿದ್ದೀವಿ. ಯಾಕೆಂದ್ರೆ ಇದು ಅಂತಂದ್ರೆ ಒನ್ ಆಫ್ ದಿ ಪ್ರೊಟೆಕ್ಟೆಡ್ ಸೈಟ್ ಆಫ್ ಕರ್ನಾಟಕ, ಒನ್ ಆಫ್ ದಿ ಪ್ರೊಟೆಕ್ಟೆಡ್ ಸೈಟ್ ಆಫ್ ಪ್ರೀ ಹಿಸ್ಟಾರಿಕ್ ಕರ್ನಾಟಕ. ಬರ್ಕೊಳ್ಳಿ. ಕರ್ನಾಟಕದ ಇತಿಹಾಸ ಪೂರ್ವದ ಸ್ಥಳಗಳಲ್ಲಿ ಸಂರಕ್ಷಿತ ಪ್ರದೇಶವಾಗಿದೆ. ಕರ್ನಾಟಕದ ಇತಿಹಾಸದಲ್ಲಿ ಅಥವಾ ಶಿಲಾಯುಗ ಸಂಸ್ಕೃತಿಯಲ್ಲಿ ಸಂರಕ್ಷಿಸಲ್ಪಟ್ಟ ಸ್ಥಳವಾಗಿದೆ. ಅಕಾರ್ಡಿಂಗ್ ಟು ದಿ ASI ಇದನ್ನ ಪ್ರೊಟೆಕ್ಟ್ ಸೈಟ್ ಆಫ್ ASI ಅಂತ ಗುರುತಿಸಿಕೊಂಡಿದ್ದಾರೆ. ಭಾರತೀಯ ಪುರಾತತ್ವ ಇಲಾಖೆಯ ಸಂರಕ್ಷಿಸಲ್ಪಟ್ಟ ಪ್ರದೇಶ ಅಂತೇಳಿ ಹಿರೇಬೆಣಕಲನ್ನ ಪತ್ತೆ ಮಾಡಿದ್ದಾರೆ. ಓಕೆ, ಇದು ಎಲ್ಲಿಗೆ ಸೇರುತ್ತೆ ಅಂದರೆ ಹಂಪಿ ಭೂಭಾಗದ ASI ಇದೆಯಲ್ಲ, ಹಂಪಿ ASIನ ವ್ಯಾಪ್ತಿಯ ಪ್ರದೇಶಕ್ಕೆ ಇದು ಒಳಪಡುತ್ತೆ. ಹಂಪಿ, ಓಕೆ, ಸರ್ಕಲ್ ಅಂತ ಹಾಕೊಳ್ಳಿ. ಹಂಪಿ ಸರ್ಕಲ್, ಹಂಪಿಯ ವೃತ್ತ ಅಂತ ಅರ್ಥ. ಹಂಪಿಯಲ್ಲಿ ASI ಬ್ರಾಂಚ್ ಇದೆಯಲ್ವಾ, ಆ ಬ್ರಾಂಚು ಇದನ್ನ ಪ್ರೊಟೆಕ್ಷನ್ ಮಾಡ್ತಾ ಇದೆ. ಅಕಾರ್ಡಿಂಗ್ ಟು ಇಟ್ ಸೆಲ್ಫ್ ಇಲ್ಲಿ ಮುಖ್ಯವಾಗಿ ಎಷ್ಟು ಸಮಾಧಿಗಳು ಇದಾವೆ ಅಂತ ನೋಡಿದ್ದೀರ ತಾವು? ಸುಮ್ಮನೆ ಕೌಂಟ್ 1, 2 ಅಂತ ಕೌಂಟ್ ಮಾಡಬೇಕಾಗಿತ್ತು ನೀವು ಹೋಗಿ ಅಲ್ವಾ? ಇಲ್ಲಿ 11 ಮೇಜರ್, ಓಕೆ, ಸ್ಟೋನ್ burial are found here. 11 ಪ್ರಧಾನ ಶಿಲಾ ಸಮಾಧಿಗಳು ಇಲ್ಲಿ ಪತ್ತೆಯಾಗಿವೆ. ಆರ್ ಇಟ್ ಆಲ್ಸೋ ಕಾಲ್ಡ್ ಇನ್ ದ ನೇಮ್ ಆಫ್ ದಿ ರಾಕ್ ಶೆಲ್ಟರ್ಸ್ ಅಂತೇಳಿ. ರಾಕ್ ಶೆಲ್ಟರ್ 11 ಪ್ರಧಾನ ಶಿಲಾ ಸಮಾಧಿಗಳು ಅಥವಾ ಇಲ್ಲಿ ಪತ್ತೆಯಾಗಿರೋದನ್ನ ಗುರುತಿಸ್ಕೊಳ್ತೀವಿ. ಆಗ ಇದು ನಾವು ಒನ್ ಆಫ್ ದಿ ಲಾರ್ಜೆಸ್ಟ್, ಓಕೆ, ನೆಕ್ರೋಪೋಲಿಕ್ ಸೈಟ್ ಅಂತ ಕರ್ಕೊಂಡಿದ್ವಿ. ಇದನ್ನು ಲಾರ್ಜೆಸ್ಟ್, ಓಕೆ, ನೆಕ್ರೋಪೋಲಿಕ್ ಸೈಟ್ ಅಂತ ಅರ್ಥ.
site of Karnataka or South India. ಕರ್ನಾಟಕ ದಕ್ಷಿಣ ಭಾರತದ ದೊಡ್ಡ ಓಕೆ ಸ್ವಯಂ ಶಿಲಾ ಸಮಾಧಿಗಳು. ಇದು ಯಾರು ಮಾಡಿಲ್ಲ, ಹಾಗೆ ಸಮಾಧಿ ಥರ ಇದೆ, ಯಾರು ಹೋಗಿ ಕಲ್ಲನ್ನು ಜೋಡಿಸಿಲ್ಲ. ಇದು ಕಲ್ಲು ಹಾಗೆ ಮಾರ್ಪಾಡಾಗಿರುವಂಥದ್ದು. ಕಲ್ಲು ಸಹಜವಾಗಿಯೇ ಸಮಾಧಿ ರೀತಿಯಲ್ಲಿ ಮಾರ್ಪಾಡಾಗಿರ್ಬೋದು ಅಂತ. ಸಹಜ ಕಲ್ಲಿನ ಸಮಾಧಿಗಳು ಅಂತ. ಸಹಜ ಕಲ್ಲಿನ ಸಮಾಧಿಗಳು. ಯಾರು ಕೂಡ ಅದನ್ನು ಮಾಡಿಲ್ಲ. ಕಲ್ಲು ಆ ಥರ ಹಾಗೆ ಆ ಥರ ಮಾಡಿಫಿಕೇಶನ್ ಆಗಿರೋದನ್ನು ಗುರುತಿಸ್ಕೊಳ್ತೀವಿ. ಸೊ ಈ ಥರದ್ದು ಒಂದು ರೀತಿ ನ್ಯಾಚುರಲ್ ಬಂದಿರೋದು ಅಂತ. ನ್ಯಾಚುರಲ್ ಸ್ಟೋನ್ ಮೌಲ್ಡಿಂಗ್ಸ್ ಅಂತ ಕರೆದಿತ್ತು. ಎಲ್ಲೂ ಕೂಡ ಇದಕ್ಕೆ ಸಪ್ರೇಟ್ ಆದಂಥ ಡೆವಲಪ್ಮೆಂಟ್ಸ್ ನಾವು ನೋಡಲಿಕ್ಕೆ ಸಾಧ್ಯತೆಯಾಗಿಲ್ಲ. ಓಕೆ, ಬರೀ ಕಲ್ಲಿಂತಲ್ಲ, ಅದರ ಮೇಲೆ ಇದೆ. ಅಂಡ್ ಆಲ್ಸೋ ನೋನ್ ಫಾರ್ ದಿ ಓಕೆ ರಾಕ್ ಪೈಂಟಿಂಗ್ಸ್ ಆಲ್ಸೋ ಫೌಂಡ್ ಹಿಯರ್. ರಾಕ್ ಪೈಂಟಿಂಗ್ಸ್ ಅಂದರೆ ಶಿಲಾವರ್ಣಗಳು. ವರ್ಣ ಚಿತ್ರಕಲೆಗಳು. ವರ್ಣ ಚಿತ್ರಕಲೆಯು ಕೂಡ ಅದರ ಮೇಲೆ ಡಿಸೈನ್ ಮಾಡಿದ್ದಾರೆ ಅದ್ರ ಮೇಲೆ. ಹಾಗಾಗಿ ಆ ಥರ ಡೆವಲಪ್ಮೆಂಟ್ಸನ್ನು ಕೂಡ ಇಲ್ಲಿ ನೋಡಲಿಕ್ಕೆ ಸಾಧ್ಯತೆ ಆಗುತ್ತೆ ಅಂತ. ಅಥವಾ ಇದನ್ನ ರಾಕ್ ಟಾಮ್ಸ್ ಏನು ಬೇಕಾದ್ರೂ ಬರ್ಕೊಳ್ಳಿ. ರಾಕ್ ಟಾಮ್ಸ್ ಅಂದ್ರೆ ಒಂದೇ, ಸ್ಟೋನ್ ಬರಿಯಲ್ಸ್ ಅಂದ್ರೆ ಒಂದೇ, ಅಥವಾ ರಾಕ್ ಶೆಲ್ಟರ್ಸ್ ಅಂದ್ರೂ ಕೂಡ ಒಂದೇ. ಯಾವ ಥರ ಬೇಕಾದ್ರೂ ಇದನ್ನ ಗುರುತಿಸ್ಕೊಳ್ಬೋದು. ಓಕೆ, ಇದು ಮೇಜರ್ ಡೆವಲಪ್ಮೆಂಟ್ ಆಫ್ ದಿ ಡಿಸ್ಟ್ರಿಕ್ಟ್. ನೆಕ್ಸ್ಟ್ ಇದು ನಮಗೆ ಕರ್ನಾಟಕದಲ್ಲಿ ಒಟ್ಟು 7 ವಂಡರ್ಸ್ ಆಫ್ ದಿ ಕರ್ನಾಟಕ ಅಂತ ಇದೆ. ಓಕೆ, ಒನ್ ಆಫ್ ದಿ 7 ವಂಡರ್ಸ್ ಆಫ್ ದಿ ಕರ್ನಾಟಕ. ಇದು 7 ವಂಡರ್ಸ್ ಆಫ್ ಕರ್ನಾಟಕ. ಕರ್ನಾಟಕದ 7 ಅದ್ಭುತಗಳಲ್ಲಿ ಒಂದಾಗಿದೆ ಅಂತ. ಹಿರೇಬೆಣಕಲ್ ಕರ್ನಾಟಕದ 7 ಅದ್ಭುತಗಳಲ್ಲಿ ಒಂದಾಗಿರುವ ಸ್ಥಳ. ಓಕೆ, ಏನು ಅದ್ಭುತಗಳು ಅಂತಂದರೆ, ಓಕೆ ಹಾಗಾದರೆ ಕರ್ನಾಟಕದ ಪ್ರಧಾನ ಅದ್ಭುತಗಳು ಯಾವುದು ಅಂತ ನೋಡ್ತಾ ಹೋಗೋಣ. ನೆಕ್ಸ್ಟ್ ಹೆಡಿಂಗ್, ಸೊ 7 ವಂಡರ್ಸ್ ಆಫ್ ದಿ ವರ್ಲ್ಡ್. ಎಸ್, ಕರ್ನಾಟಕದ 7 ಅದ್ಭುತಗಳಲ್ಲಿ ಹಿರೇಬೆಣಕಲ್ ಕೂಡ ಒಂದಾಗಿದೆ ಅಂತ. ಹಾಗಾದರೆ ಉಳಿದ ಸ್ಥಳಗಳು ಯಾವ್ಯಾವುದು ಅಂತ ಅರ್ಥ. ಇನ್ನು 6 ಅದ್ಭುತಗಳು ಇರಬೇಕಲ್ವಾ? ಹಾಗಾದರೆ ಅವುಗಳು ಯಾವುವು ಅಂತೇಳಿ. ಜೋಗ್ ಫಾಲ್ಸ್, ಫೈನ್. ಆಮೇಲೆ ಗೋಲ್ ಗುಂಬಸ್, ಫೈನ್. ಗೊಮಟೇಶ್ವರ, ಫೈನ್. ಆಮೇಲೆ ಮೈಸೂರು ಪ್ಯಾಲೇಸ್, ಫೈನ್. ಆಮೇಲೆ ಬರ್ಕೊಳ್ಳಿ, ಕರ್ನಾಟಕ ಇತರೆ ಅದ್ಭುತಗಳು. ಫಸ್ಟ್ ಒನ್ ಹಂಪಿ. ಮೊದಲೇದು ಹಂಪಿ ಅಂತ ಹಾಕಿ. ಸೆಕೆಂಡ್ ಒನ್ ಗೋಲ್ ಗುಂಬಸ್. ನೆಕ್ಸ್ಟ್ ಸ್ಟ್ಯಾಚ್ಯೂ ಆಫ್ ದಿ ಗೊಮಟೇಶ್ವರ. ಗೊಮಟೇಶ್ವರನ ಶಿಲಾ ಪ್ರತಿಮೆ. ನೆಕ್ಸ್ಟ್ ಮೈಸೂರು ಪ್ಯಾಲೇಸ್, ಮೈಸೂರು ಅರಮನೆ. ನೆಕ್ಸ್ಟ್ ಜೋಗ್ ಫಾಲ್ಸ್ ಆಫ್ ಶರಾವತಿ. ಶರಾವತಿಯ ಜೋಗ್ ಫಾಲ್ಸ್. ನೆಕ್ಸ್ಟ್ ನೇತ್ರಾಣಿ ಐಲ್ಯಾಂಡ್. ಅದು ಉತ್ತರ ಕನ್ನಡ ಡಿಸ್ಟಿಕ್ಕು,
ನಿಯರ್ ಟು ದಿ ಮುರುಡೇಶ್ವರ. ಅರ್ಥ ಅದೊಂಥರ ಹೃದಯ ಅಂತ ದ್ವೀಪ ಪ್ರದೇಶವಾಗಿದೆ. ಅದನ್ನು ಪಾರಿವಾಳ ದ್ವೀಪಗಳು ಅಂತ ಕರೀತಾರೆ. ಇದು ಬಿಟ್ಟರೆ ಹಿರೇಬೆಣಕಲ್. ಇವನ್ನೆಲ್ಲ ಯಾರು ಕರ್ನಾಟಕ 7 ಅದ್ಭುತಗಳಂತ ಯಾರು ಘೋಷಣೆ ಮಾಡ್ಯಾರೋ? ಹೂ ಡಿಕ್ಲೇರ್ಡ್? ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆ ಇವುಗಳನ್ನು 7 ಅದ್ಭುತಗಳು ಅಂತ ಘೋಷಿಸಿದೆ. ಬರ್ಕೊಳ್ಳಿ. ದಿಸ್ ಆರ್ ಡಿಕ್ಲೇರ್ಡ್ ಬೈ ಟೂರಿಸಂ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ. ಡಿಕ್ಲೇರ್ಡ್ ಬೈ ಟೂರಿಸಂ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ. ಕರ್ನಾಟಕದ ಟೂರಿಸಂ ಇಲಾಖೆ ಇವುಗಳನ್ನು ಈ ರೀತಿ ಗುರುತಿಸಿದೆ. ಓಕೆ, ಈಗ ನಾವು ಸಂಬಂಧಪಟ್ಟಂತೆ ಬರೋಣ. ಇವೆಲ್ಲ ಇಂಪಾರ್ಟೆಂಟ್ ಸ್ಟೆಪ್ಸ್ ಇನ್ ಕನ್ಸರ್ನ್ ಫಾರ್ ದಿಸ್ ಪೀರಿಯಡ್. ಇದು ನಿಮಗೆ ಫಸ್ಟ್ ಚಾಪ್ಟರ್ ಸ್ಟೋರಿ ಕಲ್ಚರ್ ಅಂತ ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಸಂಕ್ಷಿಪ್ತಗಳಿದ್ದೀನಿ. ಇದನ್ನು ನೋಡಿಕೊಡ್ರಿ. ಭಾಳ ಕಡಿಮೆ ಪ್ರಶ್ನೆಯಲ್ಲಿ ಬರುತ್ತೆ. ಹಾಗಾಗಿ ಪ್ರಶ್ನೆಗಳು ಜಾಸ್ತಿ ಎಲ್ಲಿರುತ್ತೆ ಅಂತಂದರೆ ಇದರ ಮುಂದಿನ ಚಾಪ್ಟರ್ದ. ಯಾವ್ದು ನೆಕ್ಸ್ಟ್ ಚಾಪ್ಟರು? ಕರ್ನಾಟಕಕ್ಕೂ ಮೌರ್ಯರಿಗೂ ಇರುವ ಸಂಬಂಧ. ಮೌರ್ಯನ್ಸ್ ಆ್ಯಂಡ್ ಕರ್ನಾಟಕ. ಓಕೆ, ನೆಕ್ಸ್ಟ್ ಹೆಡಿಂಗ್. ಇಲ್ಲಿ ಏನೇನು ಓದಬೇಕು ಅಂತ ಗೊತ್ತಿರಬೇಕು. ಫಸ್ಟ್ ಒನ್, ಯಾರು ಮೌರ್ಯ ಸಾಮ್ರಾಜ್ಯ ಸ್ಥಾಪಕ? ಈ ಮೂವರಿಗೂ ಕರ್ನಾಟಕ ಇರುವಂಥ ಸಂಬಂಧಗಳು. ಚಂದ್ರಗುಪ್ತ ಮೌರ್ಯನಿಗೂ ಕರ್ನಾಟಕ ಇರುವ ಸಂಬಂಧ, ಅವನ ಮಗ ಬಿಂದುಸಾರನಿಗೂ ಕರ್ನಾಟಕ ಇರುವಂಥ ಸಂಬಂಧ, ಮತ್ತು ಅಶೋಕನಿಗೂ ಕರ್ನಾಟಕಕ್ಕೂ ಇರುವ ಸಂಬಂಧಗಳನ್ನು ನಾವು ಚೆಕ್ ಮಾಡ್ಕೋಬೇಕು. ಈ ಏರಿಯಾದಲ್ಲಿ ಪ್ರಶ್ನೆ ಗ್ಯಾರಂಟಿ ಇರುತ್ತೆ. ಇಂದಿನ ನಾನು ಗ್ಯಾರಂಟಿ ಕೊಡಲ್ಲ. ಇಲ್ಲಿಂದ ಪ್ರಶ್ನೆಗಳು ಸ್ವಲ್ಪ ಯಾವ್ದು ಎಕ್ಸಾಮ್ನ ಎತ್ಕೊಂಡ್ರು ಈ ಏರಿಯಾದಲ್ಲಿ ಕ್ವಶನ್ಸ್ ಇರುತ್ತೆ. ಆಯಿತಾ? ಹಾಗಾಗಿ ಇಲ್ಲಿ ನಿಮ್ಮ ಕ್ವಶನ್ಸು ಪ್ರಿಲಿಮ್ಸ್ಗೂ ಇರುತ್ತೆ. ಈ ಚಾಪ್ಟರ್ ಆದಮೇಲೆ ಮೈನ್ಸಿ ಕ್ವಶನ್ಸ್ ಕೊಡ್ತೀನಿ. ಒಂದು ಚಾಪ್ಟರ್ ಆದಮೇಲೆ ನೀವು ಮರ್ಕೊಂಡು ಮನೇಲಿ ಬರ್ಕೊಂಬರೋ ಪ್ರಯತ್ನವನ್ನು ಮಾಡಿ. ಆಯಿತಾ? ಎಸ್. ಈಗ ಫಸ್ಟು ಚಂದ್ರಗುಪ್ತ ಮೌರ್ಯನಿಗೂ ಕರ್ನಾಟಕ ಇರುವಂಥ ಸಂಬಂಧಗಳನ್ನು ಚೆಕ್ ಮಾಡ್ತಾ ಹೋಗೋಣ. ಎಸ್, ಯಾರು ಚಂದ್ರಗುಪ್ತ ಮೌರ್ಯ? ಫೌಂಡರ್ ಆಫ್ ದಿ ಮೌರ್ಯ ಎಂಪೈರ್. ಫೈನ್. ಆಮೇಲೆ ಅದೊಂದೇ ವಿಷಯನಾ? ಗ್ರ್ಯಾಂಡ್ ಫಾದರ್ ಆಫ್ ಅಶೋಕ, ಗ್ರ್ಯಾಂಡ್ ಫಾದರ್ ಆಫ್ ಕುನಾಲ. ಅದೇನು ಕೇಳಲಿಲ್ಲ, ಅವ್ರ ಅಚೀವ್ಮೆಂಟ್ಸನ್ನು ಕೇಳ್ತಾರೆ. ಅವ್ರು ಯಾವ ತಾತಾರಾಗಲಿ ಅವ್ರ ಮಗಮಾಗಲಿ ನಮ್ಮ ತಗೊಂಡು ಏನು ಮಾಡಲಿ. ನಮಗೆ ಬೇಕಾದ್ದು ಅವರು ಈ ದೇಶಕ್ಕೆ ಕೊಟ್ಟಿರುವಂಥ ಕಾಂಟ್ರಿಬ್ಯೂಷನ್ಸನ್ನು, ಕೊಡುಗೆಯನ್ನು ಮಾತ್ರ ಚೆಕ್ ಮಾಡಬೇಕು. ಓಕೆ, ಎಸ್. ಎನಿಬಡಿ ಬ್ಯಾಕ್ ಸೈಡ್? ಚಂದ್ರಗುಪ್ತ ಮೌರ್ಯನಿಗೂ ಕರ್ನಾಟಕಕ್ಕೂ ಏನೋ ಸಂಬಂಧ ಇದೆಯಾ? ಹಾಂ, ಜೋರಾಗಿ ಹೇಳಿ. ಶ್ರವಣ ಬೆಳಗೊಳಗೂ ಇವನಿಗೂ ಸಂಬಂಧ ಇದೆ. ಏನರ ಹುಡುಗಿ ಮದುವೆ ಮಾಡ್ಕೊಂಡಿದ್ದಲ್ಲಿ ಇವನು ಸಲ್ಲೇಖ ವ್ರತವನ್ನ ಮಾಡಿ ಇಲ್ಲಿ ನಿಧನನಾದ ಅಂತ ಹೇಳ್ತಾ ಇದ್ರ. ಅದನ್ನ ಬನ್ನಿ, ಆ ಟಾಪಿಕ್ ಬಂದ್ಬಿಡಿ. ಎಸ್, ಫಸ್ಟ್ ಈಗ ಚಂದ್ರಗುಪ್ತ ಮೌರ್ಯ ವರ್ಸಸ್ ಕರ್ನಾಟಕ. ಬಿಫೋರ್ ದಿ ಮೌರ್ಯನ್ಸ್ ಆರ್ ಅಟ್ ದ ಟೈಮ್ ಆಫ್ ದಿ ಮೌರ್ಯನ್ ಪೀಪಲ್, ವಾಟ್ ವಾಸ್ ದಿ ನೇಮ್ ಆಫ್ ದಿ ಮೈಸೂರು? At the time of the Mauryan people, what was the name of Mysore? Or Mysore
recognized as at the time of the Mauryans? ಫೈನ್, ತಾವು 99 ಭಾಗ ಬಂದ್ಬಿಟ್ರಿ, 1% ಇದೆ. 99% ಸರಿ ಮಾಡಿದ್ದೀರಾ, ಇನ್ನು 1% ಸರಿ ಮಾಡಬೇಕು. ಮಹಿಷಮಂಡಲ. Mysore say Mahishamandala at the time of the Mysore according to their inscriptions. ಅವರ ಶಾಸ್ತ್ರದ ಪ್ರಕಾರ ಮೈಸೂರನ್ನ ಮಹಿಷಮಂಡಲ ಅಂತ ಕರಿತಿದ್ರು. ಅರ್ಥ ಆಯ್ತಾ? ಹಾಗಾಗಿ ಸೊ ಈ ಚಂದ್ರಗುಪ್ತ ಮೌರ್ಯ ಒಂದು ಪ್ರಶ್ನೆ ಇದಿಲ್ಲ ಅಂತಂದ್ರೆ, ಡ್ಯೂರಿಂಗ್ ಇಸ್ ಲಾಸ್ಟ್ ಇಯರ್ಸ್ who faced the natural phenomena like drought or famine in the North India. Therefore, with the guidance of his Jain teacher, he came to the south and finally celebrated the Sallekanratha. Later, who died here ಅಂತೇಳಿ ಜೈನ ಗ್ರಂಥಗಳಲ್ಲಿ ಮಾಹಿತಿ ಸಿಗುತ್ತೆ. ತನ್ನ ಆಡಳಿತದ ಕೊನೆಯ ಭಾಗದಲ್ಲಿ ಕ್ಷಾಮ ಬಂದಿತ್ತು. ಆಗ ಅಧಿಕಾರವನ್ನು ತನ್ನ ಮಗನಿಗೆ ಹಸ್ತಾಂತರ ಮಾಡಿ ದಕ್ಷಿಣ ಭಾರತಕ್ಕೆ ಬಂದು ಶ್ರವಣ ಬೆಳಗೊಳದಲ್ಲಿ ಇಲ್ಲಿ ಸಲ್ಲೇಖನ ವ್ರತ ಮಾಡಿ ನಿಧನನಾದ ಅಂತ ಮಾಹಿತಿ ಎಲ್ಲಿ ಕಂಡು ಬರೋದು? ಈ ಒಂದು ಅಂತಲ್ಲ. ಹಾಗಾದ್ರೆ ಈ ಮಾಹಿತಿ ಅವನು ಅಲ್ಲಿಂದ ಇಲ್ಲಿ ಬಂದು ವ್ರತ ಮಾಡ್ದ ಅನ್ನೋದಕ್ಕೆ ಏನಾದರೂ ಎವಿಡೆನ್ಸ್ ಸಿಗುತ್ತಾ? ಎಲ್ಲಿ ಸಿಗುತ್ತೆ ಮಾಹಿತಿ ನಮಗೆ? ಈಗ ಹೇಳಿದ್ದಲ್ವಾ, ಅವನು ಅಲ್ಲಿಂದ ಇಲ್ಲಿ ಬಂದ ಅನ್ನೋದಕ್ಕೆ, ಅದಕ್ಕೆ ಏನು ಪ್ರೂಫ್ ಇದೆ ಅಂತ ನಿಮ್ಮನ್ನ ಯಾರಾದರೂ ಕೇಳಿದ್ರೆ ಏನು ಹೇಳ್ತೀರಾ? ಮೇಷ್ ಹೇಳ್ಕೊಟ್ಟೆಲ್ಲ ಹೇಳಕ್ ಬರಲ್ಲ ಅಂತೀರಾ? ಜೋರಿಗಳಪ್ಪ. ಯಾವ ಗ್ರಂಥನಪ್ಪ? ಸಿ.ಯು.ಕಿ. ಜಾಸ್ತಿ ಓದ್ಬಿಟ್ಟಿಯ ನೋಡಪ್ಪ, ಹಂಗಾಯ್ತು. ತಪ್ಪೇ ಇಲ್ಲ, ರೈಟರ್ ಹಂಗ ಒಟ್ಟಿನಾಗ ಏನೋ ಹೇಳ್ಬೇಕು ಅನ್ಸುತ್ತಲ್ಲ, ಅದು ಮುಖ್ಯ. ಆಮೇಲೆ ನೋಡೋಣ ಬೇಕಾದ್ರೆ. Okay, first one. The works of the Hemachandra, well known Jain scholar. ಅದು ಯಾವುದು ಅಂತಂದ್ರೆ ಪರಿಶಿಷ್ಟ ಪರ್ವಾಣ ಆಫ್ ಹೇಮಚಂದ್ರ. ಹೇಮಚಂದ್ರ ಖ್ಯಾತ ಜೈನ ವಿದ್ವಾಂಸ ಮತ್ತು ಮುನಿ. ಅವನು ಬರೆದಿರುವಂಥ ಸಂಸ್ಕೃತ ಜೈನ ಗ್ರಂಥ ಯಾವುದು? ಪರಿಶಿಷ್ಟ ಪರ್ವಾಣ. ಈ ಗ್ರಂಥಲ್ಲಿ ಇವನು ಕರ್ನಾಟಕ ಬಂದ, ಸಲ್ಲೇಖ ವ್ರತ ಮಾಡಿ ನಿಧನ ಆದಂಥ ಫಸ್ಟ್ ಎವಿಡೆನ್ಸ್ ಸಿಗೋದು ಯಾವುದು ಅಂತಂದರೆ ದಟ್ ಇಸ್ ಕಾಲ್ಡ್ ಪರಿಶಿಷ್ಟ ಪರ್ವಾಣ. ಅದು ಫಸ್ಟ್ ಮೇಜರ್ ಟೆಕ್ಸ್ಟ್ ಆಗಿದೆ. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಟೆಕ್ಸ್ಟ್ ಅಂತಂದರೆ ದಟ್ ಇಸ್ ಕಾಲ್ಡ್ ಕಲ್ಪಸೂತ್ರ ಆಫ್ ಭದ್ರಬಾಹು. ಭದ್ರಬಾಹುವಿನ ಕಲ್ಪಸೂತ್ರ. ಅರ್ಥ ಆಯ್ತಾ? ಯಾರು ಭದ್ರಬಾಹು? ದಕ್ಷಿಣ ಭಾರತದಲ್ಲಿ ಜೈನ ಪಂಥವನ್ನು ಮೊದಲು ಪರಿಚಯ ಮಾಡಿದಂಥ ಜೈನ ಮುನಿ ಮತ್ತು ಸನ್ಯಾಸಿ. ಆಯ್ತಾ? ಭದ್ರಬಾಹುವಿನ ಕಲ್ಪಸೂತ್ರ, ಹೇಮಚಂದ್ರ ಬರೆದಿರುವಂಥ ಪರಿಶಿಷ್ಟ ಪರ್ವಾಣ, ಎರಡೂ ಗ್ರಂಥಗಳು ಅವನು ಅಲ್ಲಿಂದ ಬಿಹಾರದಿಂದ ಬಂದು ಕರ್ನಾಟಕದಲ್ಲಿ ಸಲ್ಲೇಖನ ವ್ರತ ಮಾಡದ ಅಂತ ಮಾಹಿತಿ ಸಿಗುತ್ತೆ. ಅರ್ಥ ಆಯ್ತಾ? ಅದು ಬರ್ಕೊಂಡಿರ್ತೀವಿ. Both the texts clearly mentioned that. Both the texts clearly mentioned that with the guidance of the Bhadrabahu, who celebrated Sallekha Vratha. Who observed or celebrated the Sallekha Vratha
ಓಕೆ, ಏನು ಸಲ್ಲೇಖ ವೃತ್ತ ಅಂತಂದ್ರೆ, ಸಲ್ಲೇಖ ವೃತ್ತ ಅಂತಂದ್ರೆ ಕೇಳಿದ್ದೀರಾ? ಏನಂಗಂದ್ರೆ ಜೋರಿಗಳಮ್ಮ ಉಪವಾಸ ಮಾಡು. ನಾನು ಉಪವಾಸ ಮಾಡಿ ನೀರು ಕುಡಿತೀನಪ್ಪ. ನಾನು ಆಹಾರದನ್ನೆಲ್ಲ ನೀರು ಕುಡಿತೀನಿ. ನೀರನ್ನು ಆಯ್ತು, ನೀರು ಕುಡಿಯಲ್ಲ, ನಾನು ಗಾಳಿ ಕುಡಿತೀನಿ. ನೀರು ಕುಡಿಯೋದೋಗ್ಲಿ, ಗಾಳಿಯನ್ನು ಕೂಡ ಸೇವಿಸುವಂತಿಲ್ಲ. ಅಂದರ್ಥ ಯಾರು ಈ ವ್ರತವನ್ನ ಆಚರಿಸ್ತಾರೋ, ಓಕೆ, ಹೂ ಕಂಪ್ಲೀಟ್ಲಿ ಸೊ ಲೆಫ್ಟ್ ದಿ ಓಲ್ ಹ್ಯೂಮನ್ ಡೆವಲಪ್ಮೆಂಟ್ಸ್. ಅಂದರ್ಥ ಎವ್ರಿ ಮಿನಿಟ್ ಹೂ ಇನ್ವೈಟಿಂಗ್ ದಿ ಇಸ್ ಡೆತ್. ಒಂದು ಕ್ಷಣ ಗಾಳಿ ಹೋಗ್ಲಿಲ್ಲ ಅಂದರೆ ಫಿನಿಶ್. ಈ ಫ್ಯಾನ್ ಆಫ್ ಮಾಡ್ಬಿಟ್ರೆ 10 ನಿಮಿಷಕ್ಕೆಲ್ಲ ಅಯ್ಯೋ ಅಂತಿರ್ತೀರ. ಮ್ಯಾಕ್ಸಿಮಮ್ ಅರ್ಧ ಗಂಟೆ 1 ಗಂಟೆ ಕೂತ್ಕೋಬೋದು, ಆಮೇಲೆ ಸೆಕೆ ಸ್ಟಾರ್ಟ್ ಆಗುತ್ತೆ. ನೀರನ್ನು ಸೇವಿಸ್ತದೆ, ಗಾಳಿಯನ್ನು ಕೂಡ ಸೇವಿಸ್ತದೆ. ಪ್ರತಿ ಕ್ಷಣ ಸಾವನ್ನ ನಿರೀಕ್ಷೆ ಮಾಡುವಂಥ ಆಚರಣೆ ಹೆಂಗೆ ಕರಿತೀವಿ? ಸಲ್ಲೇಖ ವ್ರತ ಅಂತ. ಮೀನ್ಸ್ ಎವ್ರಿ ಮಿನಿಟ್ ಆರ್ ಸೆಕೆಂಡ್ ಹೂ ಇನ್ವೈಟ್ ಇಸ್ ಓನ್ ಡೆತ್. Such way of the observation or celebration usually called the name of the ಸಲ್ಲೇಖ ವ್ರತ. ಹೀಗಾಗಿ ಸೊ ಈ ರೀತಿ ಆಚರಣೆ ಮೂಲಕ ಇಲ್ಲಿ ನಿಧನನಾದನು, ಯಾವ ನಿಧನಾದನ ಸ್ಥಳ, ಅದಕ್ಕೆ ಇವತ್ತು ಚಂದ್ರಗಿರಿ ಬೆಟ್ಟ ಅಂತ ಹೆಸರು ಬಂದಿದೆ. ಪಕ್ಕದಲ್ಲಿ ಇನ್ನೊಂದು ಬೆಟ್ಟ ಇದೆ, ಯಾವುದದು? ಇಂದ್ರಗಿರಿ. ಇವೆರಡು ಕರ್ನಾಟಕದ ಅವಳಿ ಬೆಟ್ಟಗಳು ಅಂತ ಪಾಪ್ಯುಲರ್ ಆಗಿರುವಂಥದ್ದು. ಹಾಗೆ ಸಲ್ಲೇಖ ವ್ರತವನ್ನು ಕುರಿತು ಯಾಕೆ ಈ ಥರ ಡೆವಲಪ್ಮೆಂಟ್ಸ್ ಆಯಿತು ಅಂದರೆ, ಸ್ವತಃ ರಾಜನೇ ಬಂದು ಇಲ್ಲಿ ಆಚರಣೆಯನ್ನು ಮಾಡಿದ್ರಿಂದ ಈ ಭಾಗದಲ್ಲಿ ಜೈನ ಧರ್ಮ ಜನಪ್ರಿಯವಾಯಿತು ಅಂತ. ಯಾರೋ ಕಾಮನ್ ಪೀಪಲ್ ಮಾಡಿದ್ರೆ ಸೊ ದಟ್ಸ್ ಎ ರಾಂಗ್ ಅಂತ ಹೇಳ್ಬೋದಾಗಿತ್ತು. ಬಟ್ ವಾಸ್ತವಿಕ ಏನಾಯಿತು ಅಂತಂದರೆ, ಸ್ವತಃ ರಾಜನೇ ಇಲ್ಲಿ ಬಂದು ಈ ಆಚರಣೆಯನ್ನು ಮಾಡಿದ್ರೆ ಏನಾಯಿತು ಅಂತಂದರೆ, ಸೊ ಜೈನಿಸಮ್ ಗ್ರ್ಯಾಜುವಲಿ ಪಾಪ್ಯುಲರೈಸ್ಡ್ ಇಟ್ಸ್. ಇವತ್ತು ಯಾವುದೋ ಒಂದು ಹೊಸ ಕಂಪ್ನಿಯವರು ಮಾರ್ಕೆಟಿಗೆ ಬಿಡ್ತಾರೆ ಅಂತ ಇಟ್ಕೊಳ್ಳಿ, ದೊಡ್ಡ ದೊಡ್ಡ ಸಿನಿಮಾ ನಟನಟಿಯರು ಕರ್ಕೊಂಬಂದು ಆ್ಯಡ್ ಮಾಡಿಸ್ತಾರೆ. ಅದು ಮಾಡಿಸಿ ಒಂದೇ ತಿಂಗಳಲ್ಲಿ ಅವ್ರ ಪ್ರಾಡಕ್ಟ್ ಎಲ್ಲ ಕಡೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ನಿಮ್ಮನ್ನು ಯಾಕೆ ಕರ್ಕೊಂಡು ಹೋಗಲ್ಲ ಅಂದರೆ ಯಾರೂ ತಗೊಳ್ಳಲ್ಲ. ಅದೇ ಐಶ್ವರ್ಯನೋ ಇನ್ಯಾರಾದರೂ ಯಾರು ಡ್ಯಾನ್ಸ್ ಮಾಡಿದ್ದಲ್ಲ ಯಾವ ಸಿನಿಮಾದಲ್ಲಿ, ಬಾಹುಬಲಿನಲ್ಲಿ ಯಾವುದ್ರಲ್ಲ, ತಮ್ಮಣ್ಣ, ಅವ್ರನ್ನ ಕರ್ಕೊಂಬಂದು ಆ್ಯಡ್ ಮಾಡಿ ನೋಡಪ್ಪ, ಮಾರ್ಕೆಟ್ ಒಂದೇ ಸರಿ ಅವ್ರಿಗೆಲ್ಲ ಮಾರ್ಕೆಟ್ ಬರುತ್ತೆ. ನನ್ನನ್ನು ಕರ್ಕೊಂಡೋಗಿ ಮಾಡ್ರೆ ಮಾರ್ಕೆಟ್ ಬರುತ್ತಾ? ಇರಿದು ಬಿದ್ದೋಗುತ್ತೆ. ಆಮೇಲೆ ನಾನು ಯಾಕೆ ಹೇಳಿದೆ ಅಂತಂತಂದರೆ, ಸ್ವತಃ ರಾಜನೇ ಬಂದಿಲ್ ಈ ಧರ್ಮ ಪ್ರಚಾರ ಮಾಡೋದಕ್ಕೋಸ್ಕರ ಜೈನ ಧರ್ಮ ಅತ್ಯಂತ ಜನಪ್ರಿಯ ಪಂಥವಾಗಿ ಇದು ಆ ದಿನಗಳಲ್ಲಿ ಬೆಳವಣಿಗೆ ಆಯಿತು ಅಂತ. ಸೊ ಇದು ಕರ್ನಾಟಕಕ್ಕೂ ಚಂದ್ರಗುಪ್ತ ಮೌರ್ಯನಿಗೂ ಇರುವ ಸಂಬಂಧಗಳಲ್ಲಿ ಮೊದಲನೇ ಅಂಶ ಅಂತಂದರೆ ದಟ್ ಇಸ್ ಕಾಲ್ಡ್ ಇಂಡೋಸ್. ಅರ್ಥ ಆಯ್ತಾ? ಹಾಂ, ಈ ಮೌರ್ಯರಿಗಿಂತ ಕರ್ನಾಟಕದಲ್ಲಿ ಮೊದಲೇ ಯಾರಾದರೂ ರೂಲ್ ಮಾಡ್ತಿದ್ರಾ? ಉತ್ತರ ಭಾರತರು ಬಿಫೋರ್ ದಿ ಮೌರ್ಯನ್ಸ್. ಮೌರ್ಯರಿಗಿಂತ ಮೊದಲು ಕರ್ನಾಟಕ ಇಟ್ ವಾಸ್ ಕಂಟ್ರೋಲ್ಡ್ ಬೈ ದಿ ನಹುಲೂಸ್. ಈ ಭಾಗ ಆಳ್ವಿಕೆಗೆ ಒಳಪಟ್ಟಿತ್ತು ಅಂತ ನಮಗೆ ಗ್ರಂಥಗಳಲ್ಲಿ, ಸಮಕಾಲೀನ ಗ್ರಂಥಗಳಲ್ಲಿ ಮಾಹಿತಿ ಸಿಗುತ್ತೆ. ಯಾರು? ನಹುಲೂಸ್ ಅಂತಂತಂದರೆ, ಅಥವಾ ಅವರ್ ಆಲ್ಸೋ ಕೊಡೆಸೆ ನೈಲೂಸ್. ಕರ್ನಾಟಕ ನೈಲುಗಳಿಂದ, ನಹುಲುಗಳಿಂದ ಆಳ್ವಿಕೆಗೆ ಒಳಪಟ್ಟಿತ್ತು ಅಂತ. ಹಾಗಾದರೆ ಈ ನೈಲುಗಳು, ನಹುಲುಗಳು ಯಾರು ಅಂತ ಗೊತ್ತಿರಬೇಕು. ಈ ಮೌರ್ಯರು ಯಾವ ಸಾಮ್ರಾಜ್ಯವನ್ನು ಅಂತ್ಯಗೊಳಿಸಿ ಅಧಿಕಾರಕ್ಕೆ ಬಂದಿದ್ದು? ಆ ನಂದರ ಇನ್ನೊಂದು ಹೆಸರೇ ನೈಲುಗಳು. ಅಂದರೆ ಮೌರ್ಯರಿಗಿಂತ ಮೊದಲು ಕರ್ನಾಟಕ ಯಾರು ಕಂಟ್ರೋಲ್ ಆಗಿತ್ತು? ನಂದರ ನಿಯಂತ್ರಣದಲ್ಲಿತ್ತು ಅಂತ ಮೌರ್ಯರ ಕಾಲದ ಗ್ರಂಥಗಳಿಂದ ಮಾಹಿತಿ ಕಂಡುಬರುತ್ತದೆ. ನಂದರ ಕಾಲದಲ್ಲೇ ಕರ್ನಾಟಕ ಕಂಟ್ರೋಲಾಗಿತ್ತು ಅನ್ನೋದಕ್ಕೆ ಇದು ಕಂಡು ಬರುವಂಥ ಅಂಶಗಳು. ಸೊ ದಿಸ್ ದಿ ಡೆವಲಪ್ಮೆಂಟ್ಸ್. ನೆಕ್ಸ್ಟ್, ಈ ಪರಂಪರೆ ಮುಂದುವರಿಸಿದನೋ ಬಿಂದುಸಾರ.
ಬಿಂದುಸಾರ ಆಲ್ಸೋ ಕಾಂಕರ್ಡ್ ದಿ ಸೆವರಲ್ ಪಾರ್ಟ್ಸ್ ಆಫ್ ದಿ ಕರ್ನಾಟಕ ಅಂತ ಹಾಕಿ. ಬಿಂದುಸಾರನು ಕೂಡ ಕರ್ನಾಟಕದ ಬಹುತೇಕ ಪ್ರದೇಶಗಳನ್ನು ಜಯಿಸಿದ್ದನು. ಬಿಂದುಸಾರ ಆಲ್ಸೋ ಕಾಂಕರ್ಡ್ ದಿ ಸೆವರಲ್ ಪಾರ್ಟ್ಸ್ ಆಫ್ ದಿ ಕರ್ನಾಟಕ. ಕರ್ನಾಟಕದ ಪ್ರಮುಖ ಪ್ರದೇಶಗಳನ್ನು ಬಿಂದುಸಾರನು ವಶಪಡಿಸಿಕೊಂಡಿದ್ದನು. ದಟ್ಸ್ ರೀಜನ್ಸ್. ಆದರೆ ಇವರಿಗಿಂತ ಹೆಚ್ಚಾಗಿ ನೀವು ಯಾವುದನ್ನು ಜಾಸ್ತಿ ಫೋಕಸ್ ಮಾಡಬೇಕು? ಅಶೋಕನಿಗೂ ಕರ್ನಾಟಕಕ್ಕಿರುವ ಸಂಬಂಧಗಳನ್ನು ಚೆಕ್ ಮಾಡ್ಕೋಬೇಕು. ಈ ಏರಿಯಾದಲ್ಲಿ ಕ್ವಶನ್ಸ್ ಬರುತ್ತೆ. ಓಕೆ, ಅದು ನೋಡೋಣ. ಓಕೆ, 10 ನಿಮಿಷ ಬ್ರೇಕ್ ತೊಗೊಂಬನ್ನಿ, ಆಮೇಲೆ ಅದನ್ನು ಕಂಟಿನ್ಯೂ ಮಾಡ್ತೀವಿ. ಓಕೆ, ಹೇಳ್ತಾ ಇರೋದು ಏನಾರ ಗೊಂದಲ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಏನಾರ ಗೊಂದಲ ನನ್ನ ಗಮನಕ್ಕೆ ತನ್ನಿ, ಇಲ್ಲೇ ಸರಿ ಮಾಡೋಣ. ಏನು ಗಾಬರಿ ಆಗುವಂಥದ್ದು ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ನಾಳೆಯಿಂದ ಇನ್ನೂ ಕೂಡ ನಮಗೆ ಕಂಟ್ರೋಲ್ ಜಾಸ್ತಿ ಸಿಗ್ತಾ ಹೋಗುತ್ತೆ. ಟೇಕ್ ದಿ ಬ್ರೇಕ್.